ಬಸ್ ಬಂದ್ನಿಂದಾಗಿ ಕಾರ್ಖಾನೆಗಳಿಗೆ ಬರೋ ಕಾರ್ಮಿಕರ ಸಂಖ್ಯೆಯಲ್ಲೂ ತೀವ್ರ ಇಳಿಮುಖವಾಗಿದೆ. ಗಾರ್ಮೆಂಟ್ ಕಾರ್ಖಾನೆಗಳಿಗೆ ಬೆಂಗಳೂರಿನ ಹೊರ ಊರುಗಳಿಂದ ಬರೋ ಕಾರ್ಮಿಕರ ಪ್ರಮಾಣ ಇವತ್ತು ಕಡಿಮೆಯಾಗಿದೆ. ಅಷ್ಟೇ ಅಲ್ಲ, ಬಸ್ಗಳ ಬದಲಾಗಿ ಖಾಸಗಿ ವಾಹನ ಹಾಗೂ ಕಾರುಗಳ ಸಂಚಾರ ಹೆಚ್ಚಾಗಿದೆ. ಹೀಗಾಗಿ ಮೈಸೂರು ರಸ್ತೆಯಲ್ಲಿ ಇಂದು ಕೂಡ ಸಂಚಾರ ದಟ್ಟಣೆ ಹೆಚ್ಚಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಎಲ್ಲ ಕಡೆ ಮುಷ್ಕರ ಆಗ್ತಾ ಇದೆ. ಆದರೆ KSRTC ಬಸ್ ಮುಷ್ಕರದ ಬಿಸಿ ಮಡಿಕೇರಿಯಲ್ಲಿ ಮಾತ್ರ ಕಂಡು ಬರ್ತಾ ಇಲ್ಲ. ಬೆಳಗ್ಗೆ ನಿಲ್ದಾಣದಿಂದ ಡಿಪೋಗಳಿಗೆ ಬಸ್ಗಳು ವಾಪಸ್ಸಾಗುತ್ತಿದ್ದು, ಆ ಅಧಿಕಾರಿಗಳು ಚಾಲಕರ ಮನವೊಲಿಸಿದ್ದು, ಅಂತಾರಾಜ್ಯ ಮೈಸೂರು, ಬೆಂಗಳೂರು ಮತ್ತು ಮಂಗಳೂರು ಕಡೆಗಳಿಗೆ ಬಸ್ ಸಂಚಾರ ಸುಗಮಗೊಂಡಿದೆ. ಇನ್ನು ಸೋಮವಾರಪೇಟೆ ಮತ್ತು ಕುಶಾಲನಗರಗಳಿಗೆ ತೆರಳುವ ಬಸ್ಗಳ ಸಂಚಾರ ಕೂಡ ಮುಂದುವರೆದಿದೆ. ಮುಂಜಾಗ್ರತಾ ಕ್ರಮವಾಗಿ ಬಸ್ ನಿಲ್ದಾಣ ಮತ್ತು ಡಿಪೋಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಇನ್ನು ನೌಕರರು ನಡೆಸುತ್ತಿರುವ ಮುಷ್ಕರದ ಬಿಸಿ ಕೊಪ್ಪಳಕ್ಕೂ ತಟ್ಟಿಲ್ಲ. ಬಸ್ ಸಂಚಾರ ಎಂದಿನಂತೆ ಸಾಗಿದ್ದು, ಸಂಚಾರದಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ. ಒಟ್ಟು 74 ಮಾರ್ಗಗಳಲ್ಲಿ ಬಸ್ಗಳು ಸಂಚಾರ ಆರಂಭಿಸಿವೆ. ಆದರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. 40% ಸಿಬ್ಬಂದಿ ಗೈರು ಹಾಜರಾಗಿದ್ದರೂ ಬಸ್ ಸಂಚಾರ ಎಂದಿನಂತೆ ಸಾಗಿದೆ. ಇನ್ನು ನೌಕರರು ಕರೆ ನೀಡಿರುವ ಮುಷ್ಕರಕ್ಕೆ ಚಾಮರಾಜನಗರದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಚಾಮರಾಜನಗರ ವಿಭಾಗದ ಸಿಬ್ಬಂದಿಗಳು ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಿದ್ದು, ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಆದರೆ ಇಂದು ಸಾರಿಗೆ ನೌಕರರು ಮುಷ್ಕರ ನಡೆಸುತ್ತಾರೆ. ಬಸ್ ಸಂಚಾರ ಇರುವುದಿಲ್ಲ ಎಂಬ ಮಾಹಿತಿ ಎಲ್ಲೆಡೆ ಹಬ್ಬಿದ್ದರಿಂದ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದಿಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ ನಿಲ್ದಾಣಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಓಕೆ, KSRTC ನೌಕರರ ಮುಷ್ಕರದ ಬಗ್ಗೆ ನೀವು ಸಾಕಷ್ಟು ಸ್ಟೋರಿ ನೋಡಿದ್ರಿ. ಈ KSRTC ನೌಕರರು ಮುಷ್ಕರ ಮಾಡ್ತಾ ಇರೋದಾದ್ರೂ ಯಾಕೆ? ಏನಂತೆ ಅವ್ರ ಡಿಮಾಂಡ್? ಏನು ಬೇಕಂತೆ ಅವರಿಗೆ? ಅವ್ರು ಏನು ಕೇಳ್ತಿದ್ದಾರೆ ಸರ್ಕಾರದಿಂದ? ಇಲ್ಲಿದೆ ನೋಡಿ ರಿಪೋರ್ಟ್. ಅವರಿಗೆ 10% ಬದಲಿಗೆ 35% ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಮೂಲ ವೇತನದ ಬದಲು ಸಂಪೂರ್ಣ ವೇತನಕ್ಕೆ ವೇತನ ಪರಿಷ್ಕರಣೆ ಅನ್ವಯವಾಗಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಟ್ರೈನಿ ಸಿಬ್ಬಂದಿಗೂ ವೇತನ ಪರಿಷ್ಕರಣೆ ಮಾಡಬೇಕು, ಆರೋಗ್ಯ ವಿಮೆ ಮತ್ತು ರಜೆ ಕೊಡಬೇಕು. ಇದು ಕೂಡ ನೌಕರರ ಡಿಮಾಂಡ್. ಈಗ ಇನ್ನಿತರ ಸರ್ಕಾರಿ ನೌಕರರೇನಿದ್ದಾರೆ ಅವರ ವೇತನಕ್ಕೂ ಸಾರಿಗೆ ನೌಕರರ ವೇತನಕ್ಕೂ 40% ಅಂತರವಿದೆ. ಅಂದರೆ ಈಗ ಪೊಲೀಸರಿಗೆ ಎಷ್ಟು ಸಂಬಳ ಇದೆ ಅವರಿಗೆ ಮತ್ತು ಈಗ KSRTC ನೌಕರರಿಗೆ ಏನು ಸಂಬಳ ಇದೆ ಅದರಲ್ಲಿ 42% ಫರಕ್ಕಿದೆ. ಸೊ ಹಾಗಾಗಿ ಬಾಟಾ ಸೌಲಭ್ಯ 30% ಹೆಚ್ಚಳ ಆಗಬೇಕು. ಆಮೇಲೆ ಕೆಲವರಿಗೆ ರಜೆ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಎಲ್ಲ ರೀತಿಯ ರಜೆ, ವಾರದ ರಜೆ, ವೈದ್ಯಕೀಯ ರಜೆ ಸಿಗಲೇಬೇಕು, ಎಲ್ಲ ರೀತಿಯ ಭತ್ಯೆ ಸಿಗಬೇಕು ಅನ್ನೋಂಥದ್ದು. ಯಾಕಂತಂದರೆ ದಿನಕ್ಕೆ 8 ಗಂಟೆ ಮಾತ್ರ ಡ್ಯೂಟಿ ಕೊಡಬೇಕು, ಅದಕ್ಕಿಂತ ಹೆಚ್ಚಾದರೆ ಕಷ್ಟ ಆಗುತ್ತೆ. ಶಿಫ್ಟ್ ಕಂಟಿನ್ಯೂ ಬೇಡ, ಇದರಿಂದ ಅಪಘಾತಗಳಾಗುತ್ತೆ. ಇಂಥ ಡಿಮಾಂಡ್ಗಳು ಕೂಡ ಇಟ್ಟಿದ್ದಾರೆ. ಇನ್ನು ಸತತ 36 ಗಂಟೆ ಡ್ಯೂಟಿ ಮಾಡೋದನ್ನು ತಪ್ಪಿಸಬೇಕು ಅನ್ನುವಂಥದ್ದು. ಯಾಕಂತಂದರೆ ಸತತ 36 ಗಂಟೆ ಬೇರೆ ಯಾರು ಬಂದಿರೋದಿಲ್ಲ. ಸೊ ಒಬ್ಬನೇ ಡ್ರೈವರ್ 36 ಗಂಟೆ ಡ್ರೈವಿಂಗ್ ಮಾಡುವಂಥದ್ದು. ಸಾರಿಗೆ ನೌಕರರಿಗೂ ಸರ್ಕಾರಿ ರಜೆಗಳು ಅನ್ವಯವಾಗಬೇಕು. ಸಿಬ್ಬಂದಿ ಮೇಲೆ ಮೇಲಾಧಿಕಾರಿಗಳ ಶೋಷಣೆ ನಿಲ್ಲಬೇಕು. ಬಸ್ ಡಿಪೋಗಳಲ್ಲಿ ವಿಶ್ರಾಂತಿ ಕೊಠಡಿಗಳ ಸೌಲಭ್ಯ ನೀಡಬೇಕು. 30,000ಕ್ಕೂ ಹೆಚ್ಚು ಟ್ರೈನಿ ಸಿಬ್ಬಂದಿ ಖಾಯಂ ಆಗಬೇಕು. ಸಾರಿಗೆ ಸಿಬ್ಬಂದಿಯ ಪಾಸ್ಗಳು ಎಲ್ಲ ಬಸ್ಗಳಿಗೂ ಅನ್ವಯವಾಗಬೇಕು ಅನ್ನುವಂಥ ಡಿಮಾಂಡ್. ಬಸ್ ಇಲ್ಲ ಅಂದರೆ ಎಲ್ಲಿಗೂ ಹೋಗೋಕೆ ಆಗಲ್ಲ. ಎಲ್ಲರ ಮನೆಯಲ್ಲೂ ಕಾರು, ಬೈಕ್ ಇರಲ್ಲ. ಹಾಗಾಗಿ ಬಸ್ಗಳು ಅನಿವಾರ್ಯ. ಆದರೆ ಆ ಬಸ್ಗಳೇ ಸಂಚಾರ ನಿಲ್ಲಿಸಿಬಿಟ್ರೆ ಸಾರ್ವಜನಿಕರ ಪಾಡು ಹೇಳುತ್ತಿರೋದು.
ಹಾಗಾಗಿ ಪ್ರಯಾಣಿಕರಿಗಾಗಿ ಕೆಲವು ಕಿವಿಮಾತು ಇಲ್ಲಿದೆ ನೋಡಿ. ಅನಿವಾರ್ಯ ಸಂದರ್ಭದ ಹೊರತು ಪ್ರಯಾಣಕ್ಕೆ ಹೊರಡಲೇಬೇಡಿ. ಕುಟುಂಬ ಪ್ರಯಾಣವಿದ್ದರೆ ಬಸ್ಗಳನ್ನು ನೆಚ್ಚಿಕೊಳ್ಳಬೇಡಿ. ವಯಸ್ಸಾದವರನ್ನು ಮಕ್ಕಳನ್ನು ಒಬ್ಬಂಟಿಯಾಗಿ ಕಳಿಸಬೇಡಿ. ತುರ್ತು ಕೆಲಸಗಳಿಗೆ ಆಟೋ ಕಾರುಗಳ ವ್ಯವಸ್ಥೆ ಮಾಡಿಕೊಳ್ಳಿ. ಸದ್ಯಕ್ಕೆ ದೂರ ಪ್ರಯಾಣದ ಪ್ಲ್ಯಾನ್ ಹಾಕ್ಕೋಬೇಡಿ. ಸೊ ಇವತ್ತಿನ ನ್ಯೂಸ್ ಲಂಚ್ನಲ್ಲಿ ನಿಮಗೆ ಗೊತ್ತಿರ್ಬೋದು ಏನೆಲ್ಲ ಆಯಿತು ಅನ್ನುವಂಥದ್ದು. ವಿಶೇಷವಾಗಿ KSRTC ನೌಕರರ ಮುಷ್ಕರ, ಯಾಕೆ ಅವರು ಮುಷ್ಕರ ಮಾಡ್ತಾ ಇದ್ದಾರೆ ಅದು ಕೂಡ ಹೇಳಿದ್ವಿ. ಹಾಗಾಗಿ ನಿಮಗೂ ಏನಾದರೂ ತೊಂದರೆ ಆಗೋದಿದ್ರೆ, ಅಂದರೆ ಏನಾದರೂ ಪ್ಲ್ಯಾನ್ಗಳು ಹಾಕ್ಕೊಂಡಿದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳಿದ್ವಿ. ಸೊ ಹಾಗಾಗಿ ಅದನ್ನು ನೋಡ್ತಾ ನೀವು ನಿಮ್ಮ ಲಂಚ್ ಮುಗಿಸಿರ್ಬೋದು. ನಾವು ನಮ್ಮ ನ್ಯೂಸ್ ಮುಗಿಸಿದ್ದೀವಿ. ನಾಳೆ ಇದೇ ಹೊತ್ತಿಗೆ ಮತ್ತೆ ಭೇಟಿಯಾಗೋಣ ನ್ಯೂಸ್ ಲಂಚ್ನಲ್ಲಿ. ನಮ್ಮ ನ್ಯೂಸ್ ನಿಮ್ಮ ಲಂಚ್, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.